ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮಸ್ಪರ್ಶ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಕಳೆದ 40 ವರ್ಷಗಳಿಂದ ಟಿ ವಿ ಮತ್ತು ರೇಡಿಯೋ ಸುವಾರ್ತೆಯನ್ನು ಸಾರುತ್ತಾ ನಂತರವಾಗಿ ಹಲವು ಒಂದು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ನಂತರವಾಗಿ ಗ್ಲೋರಿಯಸ್ ಚರ್ಚ್ ಆಫ್ ಇಂಡಿಯಾ ಎನ್ನುವಂಥ ಒಂದು ಸಭೆಯ ಹಿರಿಯ ಸಭಾಪಾಲಕರಾದಂಥ ರೆವರೆಂಡ್ ಜಾಯ್ ಕೆ ಪೀಟರ್ ಅಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಬಯಸುವ. ಪ್ರೈಸ್ ಲಾರ್ಡ್. ಅಯ್ಯನವರೇ, ಕಳೆದ ದಿನಗಳಿಂದಲೂ ಕಾಮನ್ಲಿ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ನೇಬರ್ಸ್, ಸಾಮಾನ್ಯವಾಗಿ ನನ್ನ ಒಂದು ಸ್ನೇಹಿತರು ನಂತರವಾಗಿ ನನ್ನ ಸಂಬಂಧಿಕರು ಸಹ ಸತ್ಯವೇದದಲ್ಲಿ ಬರುವಂಥ ಒಂದು ಡೌಟ್, ಸಂಶಯ, ನಂತರವಾಗಿ ಒಂದು ಸಂದೇಹ, ಒಂದು ಸುಮಾರು ಜನ ನನಗೆ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸತ್ಯವೇದದಲ್ಲಿ ಬರುವಂಥ ಒಂದು ಸಂಶಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಒಂದು ಸಂಶಯದ ಬಗ್ಗೆ ನಾವು ಈ ಒಂದು ಸಮಯದಲ್ಲಿ ವೀಕ್ಷಕರೇ ಅಯ್ಯನವರ ಹತ್ರ ನಾವು ಆ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಒಂದು ಉತ್ತರವನ್ನು ನಾವು ಪಡೆದುಕೊಳ್ಳುವ ಈ ಒಂದು ಸಮಯದಲ್ಲಿ. ಅಯ್ಯನವರೇ, ನನ್ನ ಸ್ನೇಹಿತರು ನನ್ನ ಸಂಬಂಧಿಕರು ಕೇಳಿದಂಥ ಒಂದು ಪ್ರಶ್ನೆಯನ್ನು ನಾನು ಈ ಒಂದು ಸಮಯದಲ್ಲಿ ನಿಮಗೆ ಕೇಳುತ್ತೇನೆ. ಮೊದಲನೇದಾಗಿ ಪ್ರಶ್ನೆ ಹೀಗಿದೆ: ಪುನರ್ಜನ್ಮ ಎಂದರೇನು? ಪುನರ್ಜನ್ಮ ಇರುವುದೇ? ಪುನರ್ಜನ್ಮ ಇದೆಯೇ? ನಂತರವಾಗಿ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವುದು ಎಂದರೇನು ಎಂಬುದಾಗಿ ನನ್ನ ಸ್ನೇಹಿತರು ಹಲವು ಬಾರಿ ನನ್ನನ್ನು ಕೇಳಿದ್ದಾರೆ. ಇದಕ್ಕೆ ನೀವು ಏನು ಉತ್ತರಿಸುತ್ತೀರಾ ಸತ್ಯವೇದ ಪ್ರಕಾರ? ಮೊಟ್ಟ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಡೆಲ್ವಿನ್, ನೀವು ಕೇಳಿದ ಪ್ರಶ್ನೆ ತುಂಬ ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ. ಇದು ನನ್ನ ಬಳಿಯಲ್ಲಿ ಕೂಡ ಇಂಥ ಪ್ರಶ್ನೆಯನ್ನು ಕೇಳಿ ಅನೇಕರು ಉತ್ತರವನ್ನು ಬಯಸಿದ್ದಾರೆ. ನೀವು ತುಂಬ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ದೀರಿ. ಪ್ರಶ್ನೆ ತುಂಬ ಚಿಕ್ಕದಾದರೂ ಇದಕ್ಕೆ ಉತ್ತರ ತುಂಬ ಉದ್ದವಾಗಿದೆ. ಯಾಕಂದರೆ ಈಗ ನಾನು ಮೊದಲನೇದಾಗಿ ನಿಮಗೆ ಹೇಳುವುದಕ್ಕೆ ಬಯಸೋದೇನೆಂದರೆ, ನನ್ನ ಉತ್ತರಕ್ಕೆಲ್ಲ ಆಧಾರ ಸತ್ಯವೇದವಾಗಿದೆ. ಬೈಬಲಿನ ಹೊರತು ನನಗೆ ಮುಖ್ಯವಾಗಿ ಉತ್ತರವಿಲ್ಲ. ಬಹುಶಃ ನಾನು ಕೆಲವು ಬೇರೆ ವಿಷಯಗಳನ್ನು ಕೂಡ ಅಥವಾ ಬೈಬಲ್ನ ಹೊರತಾಗಿರತಕ್ಕಂಥ ಕೆಲವೊಂದು ಪುಸ್ತಕಗಳ ಬಗ್ಗೆ ಹೇಳಿದ್ರು ಕೂಡ ಮುಖ್ಯವಾದಂಥ ಅಥವಾ ಸರಿಯಾದಂಥ ನೇರವಾದಂಥ ಉತ್ತರ ನಮಗೆ ಸತ್ಯವೇದದ ಮೂಲಕವಾಗಿ ಸಿಗುತ್ತದೆ. ಈಗ ಹೊಸದಾಗಿ ಹುಟ್ಟುವುದು ಅಥವಾ ಆತ್ಮೀಕವಾದ ಪುನರ್ಜನ್ಮ ಇದು ಇದೆಯೇ? ಒಂದು ವೇಳೆ ಇರುವುದಾದರೆ ಹೇಗೆ? ಇದೆಲ್ಲ ನಿಮ್ಮ ಪ್ರಶ್ನೆ. ಹೌದು, ಕರೆಕ್ಟ್. ನೋಡಿ, ಮನುಷ್ಯರಾದ ನಮಗೆ ದೇಹದಲ್ಲಿ ಹುಟ್ಟಿರುವ ಪ್ರಕಾರವಾಗಿ ಆತ್ಮದಲ್ಲಿಯೂ ಹುಟ್ಟಿದೆ. ದೈಹಿಕವಾದ ಹುಟ್ಟಿನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಈಗ ಸತ್ಯವೇದವು ಕೂಡ ಈ ಒಂದು ಶಾರೀರಿಕವಾದ ಜನನದ ಕುರಿತಾಗಿ ಹೇಳುತ್ತದೆ. ಅದೇ ರೀತಿಯಾಗಿ ಆತ್ಮೀಕವಾದ ಅಥವಾ ಆತ್ಮ ಸಂಬಂಧವಾದ ಜನನದ ಕುರಿತಾಗಿಯೂ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದರೆ ಮನುಷ್ಯರಾದ ನಮಗೆ ಎರಡು ರೀತಿಯ ಹುಟ್ಟಿದೆ ಅಂತ ಅರ್ಥ ಅಲ್ವಾ? ಒಂದು ಶಾರೀರಿಕವಾದದ್ದು, ಇನ್ನೊಂದು ಆತ್ಮಿಕವಾದದ್ದು. ಈ ಆತ್ಮೀಕವಾದ ಜನನಕ್ಕೆ ಅಥವಾ ಹುಟ್ಟುವಿಗೆ ಹೇಳುವುದೇ ಪುನರ್ಜನ್ಮ ಎಂಬುದಾಗಿ ಸಾಧಾರಣವಾಗಿ. ಆದರೆ ನಮ್ಮ ಹಿಂದೂ ಸ್ನೇಹಿತರು ತಿಳ್ಕೊಳ್ಳುವಂತಹ ಪುನರ್ಜನ್ಮ ಬೇರೆ, ಸತ್ಯವೇದ ಬೈಬಲ್ ಹೇಳುವಂಥ ಪುನರ್ಜನ್ಮ ಬೇರೆ. ಅಂದರೆ ನಾವು ಹಿಂದೂ ಧರ್ಮದಲ್ಲಿ ನಾವು ನೋಡುವಾಗ ಕೂಡ ಈ ಒಂದು ಪುನರ್ಜನ್ಮದ ಬಗ್ಗೆ ಕ್ರಿಸ್ತಪೂರ್ವ 1500 ವರ್ಷಗಳಿಂದಲೂ ಇದರ ಕುರಿತಾಗಿರತಕ್ಕಂಥ ವಿಚಾರ ಆರ್ಯ ಸಂಸ್ಕೃತಿಯಲ್ಲಿ ಅಥವಾ ಆರ್ಯರು ಭಾರತಕ್ಕೆ ಬಂದ ಕಾಲದಿಂದಲೂ ಅವರೊಳಗೆ ಈ ಒಂದು ಪುನರ್ಜನ್ಮದ ವಿಚಾರ ಇತ್ತು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೇವೆ. ಉಪನಿಷತ್ತುಗಳು, ಅರಣ್ಯಗಳು, ಬ್ರಾಹ್ಮಣಗಳು, ಮುಂಡಕ ಮತ್ತು ವೇದಗಳು, ಪ್ರತ್ಯೇಕವಾಗಿ ಗೀತೆಯಲ್ಲಿ ಕೂಡ ನಾವು ಪುನರ್ಜನ್ಮದ ಬಗ್ಗೆ ನಾವು ನೋಡುತ್ತೇವೆ. ಪುನರ್ಜನ್ಮ ಎಂಬುವಂಥದ್ದು ಅಥವಾ ಆತ್ಮ ಸಂಬಂಧವಾದ ಒಂದು ಜನನ ಅಥವಾ ಮರಣದ ನಂತರವಾಗಿರತಕ್ಕಂಥ ಜನರದ ಕುರಿತಾಗಿ ಇವೆಲ್ಲ ಹೇಳ್ತದೆ. ಆದರೆ ಸತ್ಯವೇದ ಹೇಳುವಂಥ ಪುನರ್ಜನ್ಮ ತುಂಬ ವ್ಯತ್ಯಾಸವಾದದ್ದು.
ಮರಣದ ನಂತರವಾದ ಜನ್ಮದ ಕುರಿತಾಗಿ ಅಲ್ಲ, ಬದಲಾಗಿ ಬದುಕಿರುವಾಗಲೇ ಈ ಲೋಕದಲ್ಲಿ ನಾವು ದೇಹದಲ್ಲಿ ಜೀವಿಸುತ್ತಿರುವಾಗ ನಮ್ಮ ಅಂತರಾಳದಲ್ಲಿ, ಅಂತರಾತ್ಮದಲ್ಲಿ ಆತ್ಮೀಕವಾಗಿ ನಾವು ಹೊಸದಾಗಿ ಹುಟ್ಟಬೇಕು, ಅಥವಾ ಆತ್ಮ ಸಂಬಂಧವಾಗಿ ನಾವು ಪುನರ್ಜನ್ಮ ನಮ್ಮ ಆತ್ಮಕ್ಕೆ ಸಂಭವಿಸಬೇಕು ಎಂಬುದರ ಕುರಿತಾಗಿ ಸ್ಪಷ್ಟವಾಗಿ ಬೈಬಲ್ ತಿಳಿಸುತ್ತದೆ. ಈಗ ಉದಾಹರಣೆಗೆ ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಯೋಹಾನ್ ಬರೆದ ಸುವಾರ್ತೆ ಎಂಬ ಒಂದು ಪುಸ್ತಕ ಇದೆ. ಈ ಪುಸ್ತಕದ 3ನೇ ಅಧ್ಯಾಯದ 3ನೇ ವಚನ ನೋಡ್ರಿ, ಅಲ್ಲಿ ಏನು ಹೇಳುತ್ತಂತ ಅಂದ್ರೆ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ನಿಕೋದೇಮನು ಎಂಬ ಒಬ್ಬ ಶಾಸ್ತ್ರಿ ಅಥವಾ ಪಂಡಿತನು, ಯೂದ ಧರ್ಮದ ಬೋಧಕನು, ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು ನಾನು ಸ್ವರ್ಗಲೋಕ ಪ್ರಾಪ್ತನಾಗುವುದಕ್ಕೋಸ್ಕರ ಏನು ಮಾಡಬೇಕು, ಮುಕ್ತಿ ಹೊಂದುವುದಕ್ಕೋಸ್ಕರ, ನಾನು ಸ್ವರ್ಗ ಸೇರುವುದಕ್ಕೋಸ್ಕರ ಏನು ಮಾಡಬೇಕಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಕೇಳಿದ ಉತ್ತರ ಏನಂತ ನೋಡ್ರಿ, 3ನೇ ಅಧ್ಯಾಯ ಅದ 3ನೇ ವಚನ ನೋಡ್ರಿ. 3ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ದೇವರ ರಾಜ್ಯ, ಸ್ವರ್ಗ ರಾಜ್ಯ ಕಾಣಲಾರನು. ಸ್ವರ್ಗ ರಾಜ್ಯ ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ಯೇಸುಸ್ವಾಮಿ ಹೇಳ್ತಾರಲ್ಲ, ಏನ್ ಮಾಡಬೇಕು? ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು. ಯು ಮಸ್ಟ್ ಬಿ ಬೋರ್ನ್ ಎ ನ್ಯೂ, ಯು ಮಸ್ಟ್ ಬಿ ಬೋರ್ನ್ ಎ ಸೆಕೆಂಡ್ ಟೈಮ್ ಅಲ್ವಾ? ಸೊ ಜೀಸಸ್ ಕ್ರೈಸ್ಟ್ ಈಸ್ ನೌ ಟಾಕಿಂಗ್ ವಿತ್ this teacher called Nicodemus that you must be born a second time. Jesus, the Lord, is talking here about the spiritual birth. ಯೇಸು ಸ್ವಾಮಿ ಇಲ್ಲಿ ಈ ಬೋಧಕನೊಟ್ಟಿಗೆ ಆತ್ಮ ಸಂಬಂಧವಾದ ಒಂದು ಹುಟ್ಟಿನ ಕುರಿತಾಗಿ ಮಾತಾಡ್ತಾ ಇದ್ದ. ಆದರೆ ಈ ಅಪ್ಪನಿಗೆ ಅರ್ಥ ಆಗಲಿಲ್ಲ ಅಂತ ನಮಗೆ ಮುಂದಿನ ವಚನ ಓದುವಾಗ ಗೊತ್ತಾಗ್ತದೆ. ನೋಡ್ರಿ 4ನೇ ವಚನ. ನಿಕೋದೇಮನು ಯೇಸು ಸ್ವಾಮಿಗೆ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ? Is it possible for a man when he become old enter into the womb of his mother and born a second time? ಯೇಸು ಸ್ವಾಮಿ ಇಲ್ಲಿ ಆತ್ಮೀಕವಾಗಿ ಹೇಳ್ತಾ ಇದ್ದರೆ, ಈ ಬೋಧಕನು ಲೋಕದ ರೀತಿಯಲ್ಲಿ ಸಾಮಾನ್ಯವಾದ ಬುದ್ಧಿಯಿಂದ ಮಾತಾಡ್ತಾ ಇದ್ದಾನೆ, ಹೌದಲ್ಲ? ಹೌದು. ಅವನು ಕೇಳುತ್ತಾನೆ, ನಾನೇ ಮುದುಕನಾಗಿದ್ದೇನೆ, ನನಗೆ ಸ್ವರ್ಗ ಹೋಗ್ಬೇಕು, ಎಲ್ಲರಿಗೂ ಸ್ವರ್ಗ ಹೋಗ್ಬೇಕು ಎಂಬಂತ ಆಸೆ ಇದೆ. ಈ ಸ್ವರ್ಗ ಬೇಡ ಎಂದು ಹೇಳುವವರು ಭೂಮಿಯಲ್ಲಿ ಯಾರೂ ಇಲ್ಲ. ಆದ್ರೆ ಈ ಮುದುಕನಾಗಿದ್ದವನಿಗೂ ಕೂಡ ನನಗೆ ಸೇರಬೇಕು ಎಂಬ ಆಸೆ ಇತ್ತು. ಸಾಮಾನ್ಯವಾಗಿ ಜನರಿಗೆ ಪ್ರಾಯವಾಗುವಾಗ ಅಥವಾ ಮುದುಕರಾಗುವಾಗ ನನಗೆ ದೇವರ ಪಾದ ಸೇರಬೇಕು, ಸ್ವರ್ಗ ಸೇರಬೇಕು ಎಂಬ ಆಸೆ ಹೆಚ್ಚಾಗ್ತದೆ ಅಲ್ವಾ? ಯೌವನ ಪ್ರಾಯದಲ್ಲಿ ಅವರು ದೇವರ ಬಗ್ಗೆ ಚಿಂತನೆ ಮಾಡಕ್ಕೆ ಹೋಗಲ್ಲ. ಯೌವನ ಪ್ರಾಯದಲ್ಲಿ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಇರಬೇಕಂತ ಆಸೆ ಪಡ್ತಾರೆ. ವಯಸ್ಸಾಗ್ತಾ ಬಂದಾಗ, ಓ ದೇವರ ಪಾದ, ಪರಮಾತ್ಮನ ಪಾದ, ಭಗವಂತನ ಪಾದ ಅಂತ ಹೇಳ್ಬಿಟ್ಟು ಬಹಳ ಜಪ ತಪ ಮಾಡ್ತಾರೆ, ತೀರ್ಥಯಾತ್ರೆಗಳು ಮಾಡ್ತಾರೆ, ಪುಣ್ಯ ಕ್ಷೇತ್ರಗಳು ದರ್ಶನ ಮಾಡ್ತಾರೆ ಅಲ್ವಾ? ಮತ್ತೆ ಜಪ ತಪಗಳು ಹೆಚ್ಚು ಮಾಡ್ತಾರೆ. ಬಹುಶಃ ಈ ಅಪ್ಪನು ಕೂಡ, ಈ ನಿಕೋದೇಮನು ಕೂಡ, ಅವನು ಮುದುಕನಾಗಿದ್ದಂತ ಈ ನಿಕೋದೇಮನು ಬಂದು ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು ಕೇಳುತ್ತಾನೆ, ನಾನು ಕೂಡ ಸ್ವರ್ಗ ಹೋಗಬೇಕು, ಅದು ನನಗೇನು ಮಾಡಬೇಕು? ಸ್ವಾಮಿ ಡೈರೆಕ್ಟ್ ಆಗಿ ಉತ್ತರ ಕೊಡ್ತಾನೆ, ನೀನು ಹೊಸದಾಗಿ ಹುಟ್ಟಬೇಕು. ಆದ್ರೆ ಇವನ ಪ್ರಶ್ನೆ, ನಾನೀಗ ಮುದುಕನಾಗಿದ್ದೇನಲ್ಲ, ನಾನು ಹೇಗೆ ತಿರುಗಿ ತಾಯಿಯ ಹೊಟ್ಟೆಯೊಳಗೆ ಹೋಗಿ 2ನೇ ಸಾರಿ ಹುಟ್ಟುವುದು? ಈಗ ಈ ಪ್ರಶ್ನೆಗೆ ಸ್ವಾಮಿ ಹೇಳಿದ ಉತ್ತರ ನೋಡಿ. ಆಮೇಲೆ ಅದಕ್ಕೆ ಎಷ್ಟನೇ ವಚನ ಅದು? 5ನೇ ವಚನ. 5ನೇ ವಚನ ನೋಡಿ.
ಅದಕ್ಕೆ ಯೇಸು ಸ್ವಾಮಿ, ನಾನು ನಿನಗೆ ಓಕೆ, ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ. ಸ್ವಾಮಿ ಹೇಳುತ್ತಾನೆ, ಟ್ರೂಲಿ ಟ್ರೂಲಿ ಐ ಸೇ ಟು ಯು. ಓಕೆ, ಒಬ್ಬನು ನೀರಿನಿಂದಲೂ ಓಕೆ, ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಓಕೆ, unless one is born of water and the spirit, he cannot enter the kingdom of God. Verse 5. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಅದೇನಪ್ಪ ಅಂತ ಮತ್ತೊಂದು ಪ್ರಶ್ನೆ ಆಯ್ತಲ್ವಾ? ನೀರು ಅಂದರೆ ದೇವರ ವಚನ. ದೇವರ ವಚನಕ್ಕೆ ನೀರಿಗೆ ಹೋಲಿಕೆ ಮಾಡಲಾಗಿದೆ. ಅನೇಕ ವಸ್ತುಗಳಿಗೆ, ಲೋಕ ಸಂಬಂಧವಾದ ಅನೇಕ ವಸ್ತುಗಳಿಗೆ ದೇವರ ವಾಕ್ಯವು ಹೋಲಿಸಲಾಗಿದೆ. ಅದರಲ್ಲಿ ಒಂದು ನೀರು. ಉದಾಹರಣೆಗೆ ಸ್ವಾಮಿ ಹೇಳುತ್ತಾರೆ, ನೀರಡಿಕಿರುವ ಯಾರಾದರೂ ನನ್ನ ಬಳಿಗೆ ಬನ್ನಿರಿ. ನಿಮ್ಮ ನೀರಡಿಕೆ ಹೋಗುವುದು ನನ್ನನ್ನು ನಂಬಿದರೆ, ನನ್ನನ್ನು ಕುಡಿದರೆ, ಅಂದರೆ ನನ್ನಲ್ಲಿ ನೀವು ನಂಬಿಕಿಟ್ಟು ನನ್ನನ್ನು ನಿಮ್ಮ ಆತ್ಮದೊಳಗೆ ಸ್ವೀಕಾರ ಮಾಡಿಕೊಂಡ್ರೆ ನಿಮ್ಮ ಆತ್ಮಿಕವಾದ ನೀರಡಿಕೆ ಹೋಗುತ್ತೆ ಅಂತ ಸ್ವಾಮಿ ಹೇಳುತ್ತಾನೆ. ಯೋಹಾನ ಸುವಾರ್ತೆ, ಇದೇ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀಯೊಟ್ಟಿಗೆ ಸ್ವಾಮಿ ಮಾತಾಡುವಾಗ ಅದನ್ನು ಹೇಳ್ತಾನೆ, ನಾನು ಜೀವ ಜಲವಾಗಿದ್ದೇನೆ. ಅಂದರೆ ಯೇಸು ಸ್ವಾಮಿ ತನ್ನನ್ನ, ಅಂದರೆ ತನ್ನ ವಚನಗಳನ್ನ ಜಲಕ್ಕೆ, ನೀರಿಗೆ ಹೋಲಿಸಿಕೊಂಡಿದ್ದಾನೆ. ಸೊ ನೀರು ಅಂದರೆ ದೇವರ ವಾಕ್ಯ. ದೇವರ ವಾಕ್ಯದ ಮೂಲಕ ನಮ್ಮ ಆತ್ಮೀಕವಾದ ಹುಟ್ಟು ಸಂಭವಿಸಬೇಕು. ಎರಡನೇದು ಆತ್ಮ ಅಂತ ಬರ್ತದೆ ಅಲ್ವಾ? ಅಂದ್ರೆ ದೇವರು ಆತ್ಮ ಸ್ವರೂಪಿ. ಆತ್ಮ ಸ್ವರೂಪಿ ಅಂತ ಹೇಳುವಾಗ ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಹಾಗೆ ರಕ್ತ, ಮೂಳೆ, ಮಾಂಸ ಉಳ್ಳವನಲ್ಲ. ಆತನ ಶರೀರ ಆತ್ಮ ಸಂಬಂಧವಾದದ್ದು, ಪರಲೋಕ ಸಂಬಂಧವಾದದ್ದು. ಅಂದರೆ ನಮ್ಮ ಶರೀರದಿಂದ ತುಂಬ ವಿಭಿನ್ನವಾಗಿದೆ. ನಮ್ಮ ಶರೀರ ಭೌತಿಕವಾದದ್ದು, ಪಂಚಭೂತ ನಿರ್ಮಿತ ನಮ್ಮ ಶರೀರ. ಆದರೆ ದೇವರು ಪಂಚಭೂತ ನಿರ್ಮಿತನೂ ಅಲ್ಲ. ಪಂಚಭೂತ ನಿರ್ಮಿತರಂತ ಹೇಳುವಾಗ ನಮ್ಮ ಶರೀರ ಸಮಯಕ್ಕೆ, ಸ್ಥಳಕ್ಕೆ, ಸನ್ನಿವೇಶಗಳಿಗೆ ಸೀಮಿತವಾಗಿದೆ. ಆದರೆ ದೇವರ ಶರೀರ ಸಮಯಕ್ಕಾಗಲಿ, ಸನ್ನಿವೇಶಕ್ಕಾಗಲಿ, ಸ್ಥಳಕ್ಕಾಗಲಿ ಸೀಮಿತವಲ್ಲ. ಈಗ ಉದಾಹರಣೆಗೆ ನಾವೀಗ ಇಲ್ಲಿ ಕೂತಿರುವಾಗ ನಮ್ಮ ಮನೆಯಲ್ಲಿರಕ್ಕಾಗಲ್ಲ, ಹೌದಲ್ಲ? ನಾವು ಇಲ್ಲಿರುವಾಗ, ಮಂಗಳೂರಲ್ಲಿರುವಾಗ ನಾವು ಶಿವಮೊಗ್ಗದಲ್ಲಿರಕ್ಕಾಗಲ್ಲ, ಅಥವಾ ಬೆಂಗಳೂರಲ್ಲಿ ಇರಕ್ಕಾಗಲ್ಲ. ಇಲ್ಲಿರುವಾಗ ನಾವು ಇಲ್ಲಿ ಮಾತ್ರ ನಾವು ನೋಡಕ್ಕೆ ಸಾಧ್ಯ. ಮನೆಯಲ್ಲಿ ಏನು ನಡೀತದೆ ನೋಡಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಈಗ ಶಾರೀರಿಕವಾಗಿ ಮತ್ತು ಬುದ್ಧಿಪರವಾಗಿ ನಮಗೆ ತುಂಬ ಮಿತಿ ಇದೆ ಅಲ್ವಾ? ಅದು ದೇವರಿಗೆ ಹಾಗಲ್ಲ. ದೇವರು ಪರಲೋಕದಲ್ಲಿ ಇದ್ದರೂ ಕೂಡ ಭೂಲೋಕದಲ್ಲಿಯೂ ನರಲೋಕದಲ್ಲಿಯೂ, ಅಂದರೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅಧೋಲೋಕದಲ್ಲಿಯೂ ಈ ಅಖಿಲಾಂಡದಲ್ಲಿ ಏನೇನು ಸಂಭವಿಸ್ತಾ ಇದೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಅವನೆಲ್ಲಿದ್ದಾನೆ, ಮತ್ತು ಅನಾದಿ ಕಾಲದಿಂದಲೂ ದೇವರಿಗೆ ಹಿಂದಿನ ಜ್ಞಾನ ಇದೆ, ಈಗ ನಡೆಯುತ್ತಿರುವವುಗಳ ಜ್ಞಾನ ಇದೆ, ಭವಿಷ್ಯದ ಯುಗ ಯುಗಗಳಲ್ಲಿ ಸಂಭವಿಸಲಿಕ್ಕಿರುವಂಥವುಗಳ ಕುರಿತಾದ ಜ್ಞಾನ ಇದೆ. ಜ್ಞಾನ ಮಾತ್ರವಲ್ಲ, ಅಲ್ಲಿ ಇರುವಂತಹ ಸಾಮರ್ಥ್ಯ ಇದೆ. ಒಂದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಇರುವಂಥ ಸಾಮರ್ಥ್ಯ ದೇವರಿಗಿದೆ. ಯಾಕಂದ್ರೆ ದೇವರು ಆತ್ಮ ಸ್ವರೂಪಿ, ನಾವು ಆತ್ಮ ಸ್ವರೂಪಿಗಳಲ್ಲ. ಮನುಷ್ಯರು ಆತ್ಮ ಸ್ವರೂಪಿಗಳು ಎಂಬುದಾಗಿ ತಪ್ಪು ಬೋಧನೆ ಮಾಡುವಂಥ ಬಹಳ ಜನ ಇದ್ದಾರೆ ಇವತ್ತು. ಅದಕ್ಕೆ ನಾನು ಸ್ವಲ್ಪ ಇದನ್ನು ವಿವರಿಸೋದು. ಮನುಷ್ಯನು ಆತ್ಮ ಸ್ವರೂಪಿ ಅಲ್ಲ, ಸೃಷ್ಟಿಕರ್ತನು ಮಾತ್ರ ಆತ್ಮ ಸ್ವರೂಪ. ಇದು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ನಮಗೀಗ ಓದಕ್ಕೆ ಸಮಯ ಇಲ್ಲ. 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ, ಇನ್ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 4 verse 24, God is spirit
ಅಂತ ಅಲ್ಲಿ ಬರುತ್ತೆ ಅಲ್ವಾ? ದೇವರು ಹಾ, ಆತ್ಮ ಸ್ವರೂಪನು. ದೇವರು ಆತ್ಮ ಸ್ವರೂಪನು. ಗಾಡ್ ಈಸ್ ಸ್ಪಿರಿಟ್. ಈಗ ನಮ್ಮ ವಿಷಯ ಪುನರ್ಜನ್ಮ ಅಲ್ವಾ? ಹೌದು, ಹೊಸದಾಗಿ ಹುಟ್ಟುವುದು. ಹೌದು. ಈಗ ದೇವರು ತ್ರಯೇಕನಾಗಿದ್ದಾನೆ. ಇನ್ನೊಂದು ವಿಷಯ, ಸೃಷ್ಟಿಕರ್ತನಾದ ದೇವರು ತ್ರಯೇಕನು ಅಂದರೆ ಸತ್ವದಲ್ಲಿ ವಾಸ್ತವಿಕವಾಗಿ ದೇವರು ಒಬ್ಬನೇ ಆಗಿದ್ದರೂ ಸಹ ಈ ಒಬ್ಬನೇ ಸತ್ಯ ದೇವರು ಮೂರು ವಿಧದಲ್ಲಿ, ಮೂರು ರೀತಿಯಲ್ಲಿ ಮನುಷ್ಯರ ಒಟ್ಟಿಗೆ ಸಂಪರ್ಕ ಮಾಡುತ್ತಾನೆ, ಅದನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಬೈಬಲ್ ಹೇಳುತ್ತದೆ, ತಂದೆಯಾದ ದೇವರು, ಮಗನಾದ ದೇವರು, ಮೂರನೇದು ಪವಿತ್ರಾತ್ಮನಾದ ದೇವರು. ಈಗ ಪವಿತ್ರಾತ್ಮನಾದ ದೇವರು ಇವತ್ತು ಮನುಷ್ಯರ ಹೃದಯದಲ್ಲಿ, ವಿಚಾರಗಳಲ್ಲಿ, ಬುದ್ಧಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನು ಇಲ್ಲಿ ಭೂಮಿಗೆ ಬರುವುದಕ್ಕೆ ಮುಂಚೆ ಯೇಸು ಕ್ರಿಸ್ತನು ದೇವಕುಮಾರನು ಭೂಮಿಯಲ್ಲಿ 33 ವರ್ಷಗಳಿದ್ದ. ಆತನು ಇಲ್ಲಿ ಬಂದು ಮನುಷ್ಯರ ಪಾಪಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿಯಾಗಿ, ಯಾಗವಾಗಿ, ಯಜ್ಞವಾಗಿ ಸಮರ್ಪಿಸಿಕೊಟ್ಟ. ಅದಕ್ಕೆ ಮುಂಚೆ ಯೇಸು ಕ್ರಿಸ್ತನು ಮನುಷ್ಯ ರೂಪದಲ್ಲಿ ಬಂದಿರಲಿಲ್ಲ. ಯೇಸು ಕ್ರಿಸ್ತನು ಬರೋದಕ್ಕೆ ಮುಂಚೆ ಸೃಷ್ಟಿಕರ್ತನಾದ ತಂದೆ ದೇವರು, ಆತನಿಗೆ ಪೂರ್ವದಲ್ಲಿ ಯೆಹೋವನು ಎಂಬುದಾಗಿ ಕರೆಯುತ್ತಿದ್ದರು. ಯೆಹೋವನು ಅಂದರೆ ಇರುವಾತನು, ಸೃಷ್ಟಿಕರ್ತನು, ಕಣ್ಣಿನಿಂದ ನೋಡಲಿಕ್ಕೆ ಆಗದಿರತಕ್ಕಂಥವನು. ಈ ಸೃಷ್ಟಿಕರ್ತನಾದ ದೇವರು, ಪರಮಾತ್ಮ ದೇವರು ಯೆಹೋವನು ಬೈಬಲ್ ಹೇಳುವಂಥದ್ದು. ಆ ಪರಮಾತ್ಮದಂಥ ಸೃಷ್ಟಿಕರ್ತ ದೇವರು ಮನುಷ್ಯ ರೂಪದಲ್ಲಿ ಭೂಮಿಗೆ ತನ್ನ ಮಗನನ್ನು ಯೇಸುವನ್ನು ಕಳಿಸಿಕೊಟ್ಟ. ಯೇಸು ಮನುಷ್ಯನಾಗಿ ಬಂದು ನಮ್ಮ ಪಾಪ ಪರಿಹಾರ ಮಾಡಿದ ನಂತರ ಸ್ವರ್ಗ ಸೇರಿದನು. ಸ್ವರ್ಗ ಸೇರಿದ ನಂತರ ಯೇಸು ಸ್ವಾಮಿ ಪವಿತ್ರಾತ್ಮನನ್ನ, ಅಥವಾ ತ್ರಯೇಕ ದೇವರಲ್ಲಿ ಮೂರನೇ ವ್ಯಕ್ತಿಯಾಗಿರತಕ್ಕಂಥ ಪವಿತ್ರಾತ್ಮ ದೇವರನ್ನ ಭೂಮಿಗೆ ಕಳಿಸಿಕೊಟ್ಟನು. ಈ ಪವಿತ್ರಾತ್ಮ ದೇವರು ಇವತ್ತು ಪ್ರತಿಯೊಬ್ಬರ ಮನುಷ್ಯನಲ್ಲಿ, ಜ್ಞಾನದಲ್ಲಿ ಕ್ರಿಯೆ ಮಾಡುತ್ತಾ ಇದ್ದಾನೆ. ಏನಕ್ಕೋಸ್ಕರ? ಸೃಷ್ಟಿಕರ್ತನಾದ ದೇವರನ್ನ ಪರಿಚಯ ಆಗಬೇಕು ಅವನಿಗೆ. ಮಗನಾದ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಚಯ ಅವನಿಗೆ ಆಗಬೇಕು. ಅದಕ್ಕೆ ಪವಿತ್ರಾತ್ಮನು ಕಾರ್ಯ ಮಾಡುತ್ತಾ ಇದ್ದಾನೆ. ಆದರೆ ಪವಿತ್ರಾತ್ಮನು ಕಾರ್ಯ ಮಾಡುವುದು ಹೇಗೆ? ತನ್ನ ಜೀವವುಳ್ಳ ವಾಕ್ಯದ ಮೂಲಕ. ಈಗ ನಾವು ದೇವರ ವಾಕ್ಯವನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ಅಲ್ವಾ? ಈ ವಚನವು ಸಜೀವವಾದದ್ದು. ಈ ವಚನ ಕಾರ್ಯ ಮಾಡುತ್ತದೆ, ಕೆಲಸ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡುತ್ತಂದ್ರೆ, ಮನುಷ್ಯರ ಆಲೋಚನೆಗಳು, ಮನುಷ್ಯರ ಆತ್ಮ, ಮನುಷ್ಯರ ಜೀವ, ಮನುಷ್ಯನ ದೇಹ ಎಲ್ಲವೂ ತೂರಿ ಹೋಗುವಷ್ಟರ ಮಟ್ಟಿಗೂ ಕಾರ್ಯ ಮಾಡುತ್ತದೆ ದೇವರ ವಾಕ್ಯ ಎಂದು ಇಬ್ರಿಯ ಪತ್ರ ಎಂಬ ಒಂದು ಪತ್ರ ಇದೆ ಬೈಬಲ್ನಲ್ಲಿ. ಅದರ 4ನೇ ಅಧ್ಯಾಯದ 12ನೇ ವಚನ ಹೇಳುತ್ತೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಮಾಡುವಂಥದ್ದು ಎಂಬುದಾಗಿ. ಓಕೆ, ಈಗ ಯೇಸು ಕ್ರಿಸ್ತನು ಈ ನಿಕೋದೇಮನಿಗೆ ಹೇಳ್ತಾನೆ, ನೋಡಪ್ಪ ನಿಕೋದೇಮನೇ, ನೀನು ಆತ್ಮ ಸಂಬಂಧವಾಗಿ ಹೊಸದಾಗಿ ಜನ್ಮವಾಗಬೇಕಾದರೆ, ಹುಟ್ಟಬೇಕಾದರೆ ದೇವರ ವಾಕ್ಯವಾದ ಈ ನೀರನ್ನು ನೀನು ಕುಡಿಯಬೇಕು, ಅಂದರೆ ಸ್ವೀಕಾರ ಮಾಡಬೇಕು, ಇದು ನಂಬಬೇಕು. ಈ ವಾಕ್ಯ ಎಂಬ ನೀರಿನಿಂದ ಹುಟ್ಟಬೇಕು. ದೇವರ ವಾಕ್ಯವನ್ನ ನೀವು ನಂಬಿ ಅದನ್ನ ಸ್ವೀಕಾರ ಮಾಡಬೇಕು ನಿನ್ನೊಳಗೆ. ಈಗ ನಾವು ಈಗ ಚರ್ಚೆ ಮಾಡುತ್ತಿರುವಂಥ ಈ ವಾಕ್ಯ ಕೇಳುವಂಥ ಅನೇಕ ವೀಕ್ಷಕರಿದ್ದಾರೆ. ಈ ವೀಕ್ಷಕರು ಈ ದೇವರ ವಚನ ಎಂಬ ನೀರನ್ನ ನಂಬಿಕೆಯಿಂದ ತಮ್ಮ ಆತ್ಮದೊಳಕ್ಕೆ ಸ್ವೀಕಾರ ಮಾಡಿಕೊಳ್ಬೇಕು. ಅದರಲ್ಲಿ ನಂಬಿಕೆ ಇಡಬೇಕು. ನಂಬಿಕೆಟ್ಟ ನಂತರ ಪವಿತ್ರಾತ್ಮನಾದ ದೇವರೇ, ನೀನು ನನ್ನ ಆತ್ಮದೊಳಗೆ ಕಾರ್ಯ ಮಾಡು ದೇವರೇ ಅಂತ ಬೇಡಿಕೊಳ್ಬೇಕು. ಪವಿತ್ರಾತ್ಮನು ಈ ವಚನಗಳನ್ನು ತಿಳಿಸ್ಕೊಳ್ಳುವಂಥ, ಅಥವಾ ನಮಗೆ ವಚನದ ಮೂಲಕ ಜ್ಞಾನ ಕೊಡುವ ಹಾಗೆ ನಾವು ಬೇಡಿಕೊಳ್ಳೋದು. ಪವಿತ್ರಾತ್ಮನಿಗೆ ನಮ್ಮ ಬಾಳನ್ನು ಒಪ್ಪಿಸಿ ಕೊಡುವಂಥದ್ದು. ಹಾಗೆ ಕೊಡುವಾಗ ಏನಾಗ್ತದೆ,
ಈ ವಾಕ್ಯ ಎಂಬ ಬೀಜ ನಮ್ಮ ಆತ್ಮ ಎಂಬ ಹೊಲದಲ್ಲಿ ಮೊಳಕೆಯಾಗಿ ಬೇರೂರಿ ಗಿಡವಾಗಿ ಬೆಳೆದು ಆತ್ಮ ಸಂಬಂಧವಾದ ಅಥವಾ ಆತ್ಮೀಕವಾದ ಫಲವನ್ನ ಕೊಡುತ್ತೆ. ಅದಕ್ಕೆ ನಾವು ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಈ ಒಂದು ಬೀಜ, ಯಾವುದೇ ಒಂದು ಬೀಜವಾದರೂ ಅದು ನಾವು ಭೂಮಿಯನ್ನು ಅಗಿದು ಅದರಲ್ಲಿ ನಾವು ನೆಡಬೇಕಲ್ವಾ? ನೆಡದೆ ಹೋದ್ರೆ, ನೆಟ್ರೆ ಮಾತ್ರ ತಾನೇ ಅದು ಮೊಳಕೆ ಆಗೋದು. ಮೊಳಕೆಯಾದು ಗಿಡವಾಗಿ ಬೆಳೆದ ನಂತರ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ. ಈಗ 1 ಪೇತ್ರ ಎಂಬ ಒಂದು ಪುಸ್ತಕ ಇದೆ ಬೈಬಲ್ನಲ್ಲಿ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ ನೋಡ್ರಿ. 1 Peter chapter 1 verse 23. Let's read that verse. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ. ನೋಡಿ, ಪುನರ್ಜನ್ಮ ಪದ ಬರ್ತದಲ್ಲ, ಹೌದಯ್ಯ, ನಮ್ಮ ವಿಷಯ ಪುನರ್ಜನ್ಮ. ಹೌದು. ಒಬ್ಬ ವ್ಯಕ್ತಿ ಪುನರ್ಜನ್ಮ ಹೊಂದುವುದಾದ್ರೂ ಹೇಗೆ? ಯೇಸುಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಬೇಕು, ಪುನರ್ಜನ್ಮ ಆಗಬೇಕು, ಸತ್ತ ನಂತರ ಅಲ್ಲ, ಬದುಕಿರುವಾಗ. ಇದು ನಂಬಿಕೆ ಮೂಲಕ. ಈಗ ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಒಬ್ಬರಾಗಿದ್ದಂತ ಶ್ರೀ ಪೇತ್ರನು ಬರೆದ ಈ ಪತ್ರದಲ್ಲಿ ಸ್ಪಷ್ಟವಾಗಿ ಪೇತ್ರನು ಹೇಳ್ತಾರೆ, ಓದ್ರಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಹೊಂದಿದವರು ಅಂದರೆ ಪಾಸ್ಟ್ ಟೆನ್ಸ್ ಅಲ್ವಾ? ಭೂತಕಾಲ. ಹೌದು. ಅಂದ್ರೆ ಪುನರ್ಜನ್ಮ ಹೊಂದಿದವರಿಗೆ ಈ ಪತ್ರ ಬರೀತಾ ಇರೋದು. ಹೌದು. ಅದ ನಾನು ಮೊದಲು ಹೇಳಿದೆ, ಕೆಲವರು ತಪ್ಪು ತಿಳ್ಕೊಳ್ತಾರೆ, ಸತ್ತ ನಂತರ ಪುನರ್ಜನ್ಮ ಆಗುತ್ತಂತ. ಆದ್ರೆ ಸತ್ತ ನಂತರ ಅವೆಲ್ಲ ಪುನರ್ಜನ್ಮ ಅಂತ ಇದು ಸ್ಪಷ್ಟವಾಗ್ತಲ್ಲ? ಹೌದಯ್ಯ. ಬದುಕಿರುವಾಗ ಪುನರ್ಜನ್ಮ ಆಗಬೇಕು. ನೀವು ಹೊಂದಿದ್ದೀರಲ್ಲ. ಆಮೇಲೆ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ನೋಡಿ, ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡ್ರಿ, 2 ತರಹ ಬೀಜ ಇದೆ ಅಂತ ಇದರಿಂದ ಅರ್ಥ ಆಗ್ತದೆ. ಒಂದು ನಾಶವಾಗುವ ಬೀಜ, ನಾಶವಾಗದ ಬೀಜ. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಬೀಜಗಳು ನಾಶವಾಗ್ತದೆ ಒಂದು ದಿವಸ, ಇವತ್ತಲ್ಲ ಅಥವಾ ನಾಳೆ. ಈಗ ನಾವು ಕೂಡ, ಮನುಷ್ಯರಾದ ನಾವು ಕೂಡ ದೇಹದಲ್ಲಿ ಹುಟ್ಟಿದ್ದು ಬೀಜದಿಂದಲೇ, ಕರೆಕ್ಟ್ ಅಲ್ಲ? ಹೌದು. ಮನುಷ್ಯರಾದ ನಾವು ಕೂಡ ಈ ಜೀವವುಳ್ಳ ಬೀಜದಿಂದ ನಾವು ಹುಟ್ಟಿದ್ರು ಕೂಡ ನಮ್ಮ ಜೀವ ಕೂಡ ಒಂದು ದಿವಸ ಸ್ಥಗಿತವಾಗಿಬಿಡ್ತದೆ, ನಿಂತು ಹೋಗ್ತದೆ. ಅಂತ ಸತ್ತು ಹೋಗ್ತೀವಿ ನಾವು, ನಾಶವಾಗಿ ಹೋಗ್ತದೆ. ಅದೇ ನಾಶವಾಗದ ಒಂದು ಬೀಜ ಇದೆ ಅಂತ ದೇವರು ಹೇಳ್ತಾನೆ. ಅದು ಯಾವುದು? ದೇವರ ಸದಾ ಜೀವವುಳ್ಳ ವಾಕ್ಯ. ದೇವರ ಸದಾ ಜೀವವುಳ್ಳ ವಾಕ್ಯ. ಈಗ 3ನೇ ವಚನ ನೋಡ್ರಿ, ಅದೇ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ನಮ್ಮ ಈ ಕರ್ತನಾದ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ, ಪುನಃ ತಿರುಗಿ ಜೀವಿಸುವಂತೆ ಮಾಡಿ, ಜೀವಕರವಾದ ನಿರೀಕ್ಷೆಯನ್ನು ಅಷ್ಟೇ ಸಾಕು. ಈಗ ಪುನಃ ಜೀವಿಸುವಂತೆ ಮಾಡಿದ್ದಾನೆ ದೇವರ ಕೃಪೆಯಿಂದ. ಅಂದ್ರೆ ನಾವು ಪುನರ್ಜನ್ಮ ಹೊಂದುವುದು ದೇವರ ಕೃಪೆಯಿಂದ, ನಮ್ಮ ಕೆಲಸದಿಂದ ಅಲ್ಲ ಅಂತ ಅರ್ಥ. ಈಗ ದೇಹದಲ್ಲಿ ಹುಟ್ಟಿದಕ್ಕೆ ನಮ್ಮ ಕೆಲಸ ಏನಾದ್ರು ಇದೆಯಾ? ಹೇಳ್ರಿ. ಈಗ ದೇಹದ ವಿಷಯದಲ್ಲಿ ಹೇಳಿದ್ರೆ ದೇಹದ ಹುಟ್ಟಿನ ಬಗ್ಗೆ ಹೇಳುವುದಾದ್ರೆ, ದೇಹದಲ್ಲಿ ಹುಟ್ಟಿದ್ದಕ್ಕೆ ನಾನೇನಾದ್ರು ಮಾಡಿದ್ಯಾ? ಇಲ್ಲ, ನನ್ನ ತಂದೆ ತಾಯಿಗಳು ಮಾಡಿದಷ್ಟೇ ಅಲ್ವಾ? ಈಗ ಆತ್ಮೀಕವಾಗಿ ಕೂಡ ನಾವು ಹೊಸದಾಗಿ 2ನೇ ಬಾರಿ ಹುಟ್ಟುವುದಕ್ಕೆ ನಾವೇನು ಮಾಡುವುದಲ್ಲ, ದೇವರೇ ಮಾಡುವುದಾಗಿದೆ ಈ ಕೆಲಸ. ಆದ್ರೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರ ವಚನ ಎಂಬ ಆ ಬೀಜವು ನಮ್ಮ ಆತ್ಮದಲ್ಲಿ ಬಿದ್ದು ಅದು ಮೊಳಕೆಯಾಗಿ ಗಿಡವಾಗಿ ಬೆಳೆಯುವಂತೆ
ಅದರ ಮೂಲಕವಾಗಿ ದೇವರಿಗೆ ಮೆಚ್ಚುಗೆಯಾದ ಆತ್ಮೀಕವಾದ ಫಲವನ್ನು ಕೊಡುವ ಹಾಗೆ ನಾವು ಒಪ್ಪಿಸಿಕೊಡಬೇಕು. ಹಾಗೆ ಮಾಡುವಾಗ ನಾವು ಹೊಸದಾಗಿ ಹುಟ್ಟುತ್ತೇವೆ. ನೋಡ್ರಿ, ಇವತ್ತು ನಮ್ಮ ಸಮಯ ಮುಗಿದು ಹೋಗಿದೆ. ನಾನು ಆಗಲೇ ಹೇಳಿದೆ, ಇದು ತುಂಬ ಒಂದು ಉದ್ದವಾದ ಒಂದು ಉತ್ತರ ಕೊಡಬೇಕಾದ ಪ್ರಶ್ನೆ. ತುಂಬ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದೀರಿ. ನಮ್ಮ ಸಮಯ ದಾಟಿದ ಕಾರಣ ನಾವು ಮುಂದಿನ ಸಂಚಿಕೆಯಲ್ಲಿ ಇದರ ಬಾಕಿ ಭಾಗ ನೋಡೋಣ. ಏನಂತೀರ? ಸರಿ, ಓಕೆ. ಬಹುಶಃ ನನಗೆ ಅನಿಸುತ್ತೆ ನಿಮಗೆ ಇನ್ನೂ ತುಂಬಾ ತುಂಬಾ ಪ್ರಶ್ನೆಗಳಿರ್ಬೋದು. ತುಂಬಾ ಇದೆ. ಆದರೆ ಇವತ್ತು ನಮ್ಮ ಸಮಯ ಈಗಾಗಲೇ ದಾಟಿ ಹೋಗಿದೆ. ಆದ ಕಾರಣ ನಾವು ಈ ಪ್ರಶ್ನೆಯ ಉತ್ತರ ಮುಂದಿನ ವಾರದಲ್ಲಿ ನಾವು ನೋಡೋಣ. ಸೊ ಯೋಹಾನ ಸುವಾರ್ತೆ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1:13, 1:13 ಬರೆದದ್ದೇ, ರಕ್ತ ಮಾಂಸ ಸಂಬಂಧವಿಲ್ಲದೆ, ರಕ್ತ ಮಾಂಸ ಸಂಬಂಧವಿಲ್ಲದೆ ಅಂದರೆ ಲೋಕ ಸಂಬಂಧವಾಗಿ ಅಲ್ಲದೆ ಇರುವಂಥ ಹುಟ್ಟುವಿಗೆ, ಆತ್ಮೀಕವಾದ ಈ ಹುಟ್ಟುವಿಗೆ ಬೈಬಲ್ ಹೇಳುವಂಥದ್ದೇ, ಸತ್ಯವೇದ ಹೇಳುವಂಥದ್ದೇ ಹೊಸದಾಗಿ ಹುಟ್ಟುವುದು. ಇದು ದೇವರ ವಾಕ್ಯ ಎಂಬ ಬೀಜದ ಮೂಲಕವಾಗಿ ಅಥವಾ ನೀರಿನ ಮೂಲಕ ಮತ್ತು ದೇವರ ಪವಿತ್ರಾತ್ಮನ ಕಾರ್ಯದ ಮೂಲಕ ಹುಟ್ಟುತ್ತದೆ ಅಥವಾ ಹುಟ್ಟಬಹುದು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ನನಗೆ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ ಇದರ ಲಾಭ ನೀವು ಪಡೆದುಕೊಂಡಿದ್ದೀರಿ ಮತ್ತು ನಮ್ಮ ಖಂಡಿತ ವೀಕ್ಷಕರಿಗೆ ಕೂಡ. ಸೊ ನೀವು ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದ್ರೆ? ವೀಕ್ಷಕರೇ, ಸಮಯವು ಒಂದು ಅಭಾವ ಇರುವುದರಿಂದ ಕಾರಣ ಈ ಒಂದು ಎಪಿಸೋಡನ್ನು, ಈ ಒಂದು ಸಂಚಿಕೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮತ್ತೆ ಮರುಪ್ರಸಾರ ಮಾಡಲಿದ್ದೇವೆ. ಸೊ ಅಯ್ಯ ಅವರೇ, ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ವಂದನೆಗಳು. ಥ್ಯಾಂಕ್ ಯು.